ಈ ನಡುವೆ ಮಕ್ಳುಗಳು ತುಂಬಾ ಒಬೀಸ್ ಆಗ್ತಾ ಇದಾರೆ. ಅವ್ರ ಲೈಫ್ ಸ್ಟೈಲೇ ಹಾಳಾಗೋಗಿದೆ. ಅಂಡ್ ಇದಕ್ಕೆಲ್ಲ ಕಾರಣ ನಾವುಗಳೇ. ಪೇರೆಂಟ್ಸ್ ಗಳು ಡಿಸೈಡ್ ಮಾಡ್ತಾರೆ ಆಚಗಡೆಯಿಂದ ಏನ್ ತಿನ್ನೋಕೆ ತಗೊಂಡ್ಬರ್ಬೇಕು ಅಂಡ್ ಮನೇಲಿ ಏನ್ ಅಡ್ಗೆ ಮಾಡ್ಬೇಕು ಅಂತ. ನಾವುಗಳು ಮನೆಯಲ್ಲಿ ಬ್ಯುಸಿ ಆಗಿದ್ರೆ ಅಥವಾ ಲೇಜಿ ಆಗಿದ್ರೆ ಅಥವಾ ಮಕ್ಳುಗಳಿಗೆ ಊಟ ಮಾಡಿಸ್ಬೇಕು ಅಂದ್ರೆ ಅವ್ರ ಕೈಯಲ್ಲಿ ಫೋನ್ ಕೊಟ್ಬಿಡ್ತೀವಿ, ಇಲ್ಲ ಅಂದ್ರೆ ಟಿವಿ ಮುಂದೆ ಕೂರಿಸ್ಬಿಡ್ತೀವಿ. ಈ ಒಂದು ಹ್ಯಾಬಿಟ್ ಇದೆಯಲ್ಲ ಅವ್ರನ್ನ ತುಂಬಾ ಇನ್ಆಕ್ಟಿವ್ ಮಾಡ್ತಾ ಇದೆ ಅಂಡ್ ತುಂಬಾ ಲೇಜಿ ಆಗ್ತಾ ಇದಾರೆ. ಮನೆ ಆಚೆ ಕಳ್ಸಿ ಯಾವ್ದಾದ್ರು ಸ್ಪೋರ್ಟ್ಸ್ ಹಾಕಿ ಪೇರೆಂಟ್ಸ್ ಗಳೇ ಸಖತ್ ಲೇಜಿ, ಅವರೇ ಇನ್ಆಕ್ಟಿವ್. ಅವರ ಒಂದು ಲೈಫ್ ಸ್ಟೈಲೇ ಕಿತ್ತೋಗಿದೆ. ಅವ್ರಗಳೇ ಆಚೆಯಿಂದ ಜಂಕ್ ಫುಡ್ ತಿಂತಾರೆ ಅಂಡ್ ಅವ್ರಗಳೇ ಮನೇಲಿ ಏನು ಮಾಡಲ್ಲ, ಇಡೀ ದಿವಸ ಒಂದೇ ಕಡೆ ಕೂತಿರ್ತಾರೆ. ಅಂಡ್ ಇದೇನಾಗ್ತಾ ಇದೆ, ಇದು ಮಕ್ಳುಗಳಿಗೂ ಎಫೆಕ್ಟ್ ಆಗ್ತಾ ಇದೆ. ಮಕ್ಳುಗಳು ನಿಮ್ಮನ್ನ ನೋಡಿ ಬೆಳಿತಾರೆ ಹೊರತು ಆಚಗಡೆ ಇರೋದನ್ನ ನೋಡಿ ಬೆಳೆಯಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ನಾವು ಫಿಟ್ ಆಗ್ಬೇಕು. ಅಂಡ್ ಇನ್ನೊಂದು ಕೋಪ ಬರೋ ವಿಷಯ ಏನು ಅಂದ್ರೆ ಜಿಮ್ಮಿಗೆ ಅವ್ರ